ರಾಜ್ಯದಲ್ಲಿ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕಡಿಮೆ ಇಲ್ಲವಾಗಿದ್ದು ವಿದ್ಯಾರ್ಥಿಗಳಿಗೆ ಅಗತ್ಯವಾದ 10 ಕಂಪ್ಯೂಟರ್ಗಳನ್ನು ಪೂರೈಕೆ ಮಾಡುವ ಜವಾಬ್ದಾರಿ ನಮಗೆ ಸೇರಿದ್ದು. ಇದಕ್ಕೆ ಬದಲಾಗಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ 100ಕ್ಕೆ 100ರಷ್ಟು ನೀಡಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಅವರು ಕರೆ ನೀಡಿದರು. ಹೊಸಕೋಟೆ ತಾಲೂಕು ಸೂಲಿಬೆಲೆಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ದುರಸ್ತಿ ಹಾಗೂ ನವೀಕರಣ ಕಾಮಗಾರಿಯನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಯ ನವೀಕರಣ ಮಾಡಲಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನವೀಕರಣ ಮಾಡಿರುವ ಶಾಲೆಯನ್ನ ನಮ್ಮ ಮನೆ ಎಂಬಂತೆ ಮುಂದಿನ 10 ವರ್ಷ ಕಳೆದರೂ ನವೀಕರಣಗೊಂಡಂತೆ ಇಟ್ಟುಕೊಳ್ಳುವ ಹಾಗೂ ಉತ್ತಮವಾಗಿ ನಿರ್ವಹಣೆ ಮಾಡುವ ಜವಾಬ್ದಾರಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೆ ಪ್ರಾಂಶುಪಾಲರ ಮೇಲಿದೆ ಅಂತ ಶಾಸಕರು ಕಿವಿಮಾತು ಹೇಳಿದರು. ಶಾಲೆಗೆ ಅಗತ್ಯವಾದ ಎಲ್ಲ ಮೂಲಸೌಕರ್ಯಗಳನ್ನು ಸೌಲಭ್ಯಗಳನ್ನು ನೀಡುವುದಾಗಿ ತಿಳಿಸಿದ ಶಾಸಕರು ಮಕ್ಕಳ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದ್ರಲ್ಲದೆ ನಿಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಪಡೆದು 5 ಬಾರಿ ಸನ್ಮಾನ ಮಾಡಿಸಿಕೊಂಡಿದ್ದಾನೆ. ಆ ವಿದ್ಯಾರ್ಥಿಯನ್ನ ಮಾದರಿಯಾಗಿ ಇಟ್ಟುಕೊಂಡು ತಾವುಗಳು ಸನ್ಮಾನ ಪಡೆಯಲು ಉತ್ತಮ ಅಂಕಗಳನ್ನು ಪಡೆಯುವಂತೆ ಶಾಸಕರು ಮಕ್ಕಳಿಗೆ ತಿಳಿ ಹೇಳಿದರು. ವೇದಿಕೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಬಿಎನ್ ಗೋಪಾಲ್ ಗೌಡ, ಬಮೂಲ್ ನಿರ್ದೇಶಕ ಬಿಪಿ ಸತೀಶ್ ಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಫಾಜಿಯಾ ಖಾನಂ, ಹಾಪ್ಕಾಂ ನಿರ್ದೇಶಕ ವೆಂಕಟೇಶ್ ನಾರಾಯಣಗೌಡ ಹಾಗೂ ಪ್ರಾಂಶುಪಾಲರಾದ ವೆಂಕಟೇಶ್ ವಿ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ಆರಿಫ್ ಖಾನ್, ಎಬಿ ನ್ಯೂಸ್ ಕನ್ನಡ, ಹೊಸಕೋಟೆ. ಸತೀಶ್ ಅಣ್ಣವರೇ, ನೂತನವಾಗಿ ಹಾಪ್ಕಾಮ್ನ ನಿರ್ದೇಶಕರು, ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವರೇ, ಆತ್ಮೀಯರು ಅಣ್ಣನವರಾದಂಥ ನಾರಾಯಣಗೌಡ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ, ಕಾರ್ಯಕರ್ತರುಗಳೇ, ಮುಖಂಡರುಗಳೇ, ಪೋಷಕರೇ, ಹಿರಿಯರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತನ ಕೋರ್ತಾ, ನಾನು ಪ್ರಾಂಶುಪಾಲರಿಗೆ ಕಾರ್ಯಕ್ರಮದ ರೂಪರೇಷೆಗಳು ಯಾವ ತರ ಇರಬೇಕು ಅಂತ ಬಂದವರು ಕೇಳಿದಾಗ ವೇದಿಕೆ ಕಾರ್ಯಕ್ರಮ ಯಾವುದು ಬೇಕಾಗಿಲ್ಲ, ಈಗಾಗಲೇ ಭೂಮಿ ಪೂಜೆ, ಗುದ್ಲಿ ಪೂಜೆ ಮಾಡಿದೀವಿ. ಈ ಶಾಲೆಗೆ ಗೋಪಾಲಣ್ಣವ್ರು ಹೇಳಿದಂಗೆ ಹಂತ ಹಂತದಲ್ಲಿ ಕೂಡ ಯಾವ್ಯಾವ ಮೂಲಭೂತ ಸೌಕರ್ಯಗಳಿರ್ಬೋದು, ಇವತ್ತು ರಂಗಮಂದಿರ ಆಗಿರ್ಬೋದು, ಆಚೆಗಡೆ ಹೊರಗಡೆ ಸ್ಪೋರ್ಟ್ಸ್ ಟ್ರ್ಯಾಕ್ ಆಗಿರ್ಬೋದು, ಇಲ್ಲಿ ಬೇಕಾದಂತ ಕೊಳವೆ ಬಾವಿ ಆಗಿರ್ಬೋದು, ಶಾಲೆನ ಇಲ್ಲಿ ಪ್ರಪ್ರಥಮವಾಗಿ ತರದಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ನಿಂತಂತವ್ರು, ಶ್ರಮಿಸಿದಂತವ್ರು ಯಾರಾದ್ರೂ ಇದ್ರೆ ಗೋಪಾಲಣ್ಣವರು ಮತ್ತೆ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡ ಅಂತೇಳಿ ಹೇಳಬೇಕಾಗುತ್ತೆ. ಅದರಿಂದ ನಮ್ಮ ಒಂದು ಶಾಲೆ, ನಮ್ಮ ಒಂದು ಕಾರ್ಯಕ್ರಮ ಸರಳವಾಗಿ ಮಾಡಿದಂತ ಕಾರ್ಯಕ್ರಮ ಎಲ್ಲರಿಗೂ ಕೂಡ ತಲುಪಬೇಕು, ಮುಟ್ಬೇಕು, ಅನುಕೂಲ ಆಗ್ಬೇಕು. ಆ ಮಾಡಿರ್ತಕ್ಕಂಥ ಅಭಿವೃದ್ಧಿನ ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ವೀಕ್ಷಣೆಗೆ ಆದ್ಯತೆಯನ್ನ ಕೊಟ್ಟು ವೇದಿಕೆ ಕಾರ್ಯಕ್ರಮ ಸರಳವಾಗಿರ್ಲಿ ಅಂತೇಳಿ ಈ ಒಂದು ಸರಳವಾದಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಮಕ್ಕಳಿಗೆ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳುವಂಥದ್ದು ಒಂದಿನ, ಈ ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ, ಅಭಿವೃದ್ಧಿ ಮಾಡ್ಬೇಕಂದ್ರೆ ಕಾಸು ಎಲ್ಲಿಂದ ಬರೋದು? ಗೌರ್ಮೆಂಟ್ ತಾನೆ. ಗೌರ್ಮೆಂಟ್ ಕಾಸು ಎಲ್ಲಿಂದ ಬರೋದು? ನೀವೆಲ್ಲ ಕಂದಾಯ, ನಿಮ್ ತಂದೆ ತಾಯಿಗಳ ಕಂದಾಯ, ಟ್ಯಾಕ್ಸ್ ಕಟ್ಟಿದ್ರೆ ತಾನೆ ಇದೆಲ್ಲ ಬರೋದು. ಮತ್ತೆ ಯಾರ ಕಾಸಲ್ಲಿ ಇದನ್ನೆಲ್ಲ ಕಟ್ಟಿರೋದು? ನಿಮ್ ಕಾಸಲ್ಲೇ ತಾನೆ. ನಿಮ್ ಕಾಸಲ್ಲಿ ಇದನ್ನ ಕಟ್ಟಿದ್ಮೇಲೆ ಹೆಂಗ್ ನೋಡ್ಕೋಬೇಕು ಇದನ್ನ? ನೀವು ನಿಮ್ ಬಿಲ್ಡಿಂಗ್ ಅಂತ ನೋಡ್ಕೋಬೇಕು ತಾನೆ. ನಿಮ್ ಬಿಲ್ಡಿಂಗ್ ಅಂತ ನೀವು ನೋಡ್ಕೋಬೇಕು. ಇವಾಗೇನು 25 ವರ್ಷ ಈ ಬಿಲ್ಡಿಂಗ್ ಇಲ್ಲಿ ಈ ತರ ಸುಸಜ್ಜಿತವಾಗಿದೆ. ಇನ್ನೂ ಮುಂದೆ ಬರಂತ 25 ಅಲ್ಲ, 50 ವರ್ಷ ಅಲ್ಲ, 100 ವರ್ಷ ಅಲ್ಲ, ಇದೇ ತರದಲ್ಲಿ ಇರಂತ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಶಿಕ್ಷಕರದ್ದು ಕೂಡ ಇದೆ, ನಿಮ್ದು ಇದೆ. ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರು, ಎಲ್ಲ ಉಪಾಧ್ಯಕ್ಷರು, ತಾವೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಶಾಲೆ ಏನ್ ಈ ತರ ಇದೆ ಅದೇ ತರದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಎಲ್ಲ